ಹೋಗೋಣ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಆಗಿರೋ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಪ್ರಕರಣದ ಸಂಬಂಧ ಸಿಆರ್ಪಿಸಿ 482 ಕೇಸ್ ದಾಖಲಾಗೋ ಸಾಧ್ಯತೆ. ಇವತ್ತಿನ ತನಕ ಕಾದು ನೋಡುವ ತಂತ್ರವನ್ನ ವಕೀಲರು ಪಾಲಿಸ್ತಾ ಇದ್ದಾರೆ. ಪ್ರಕರಣ ರದ್ದು ಮತ್ತು ಎಸ್ಐಟಿ ತನಿಖೆಯನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಕೂಡ ಇದೆ. ಸೊ ಎಸ್ಐಟಿಯ ನೋಟಿಸ್ ಚಾಲೆಂಜ್ ಮಾಡಿ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಕಾದು ನೋಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ವಿಷ್ಣು ಪ್ರಸಾದ್, ಎಸ್ಐಟಿಯ ತನಿಖೆ ಆಯಾಮ ಹೀಗಾದ್ರೆ ಈಗ ಆರೋಪಿಯ ಸ್ಥಾನದಲ್ಲಿರೋರಿಗೆ ಕಾನೂನಾತ್ಮಕವಾಗಿರೋ ಅವಕಾಶ ಏನು? ಎಸ್ಐಟಿ ತನಿಖೆ ಅಂತರದಲ್ಲಿ ನೀಡಿರುವಂತಹ ನೋಟಿಸ್ ಅನ್ನ ಪ್ರಶ್ನೆ ಮಾಡಬಹುದಾ? ಖಂಡಿತ. ಯಾಕಂತಂದರೆ ಈಗ ನಾವು ಕಾನೂನಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆರ್ಟಿಕಲ್ 21 ಪ್ರಕಾರ ನೋಡಿದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ ಇರುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮತ್ತು ಜೊತೆಗೆ ಬದುಕುವ ಸ್ವಾತಂತ್ರ್ಯ ಇರುವಂಥದ್ದು, ಮತ್ತು ಬಲವಂತವಾಗಿ ಆತನನ್ನು ಯಾರು ಕೂಡ ಹಿಡಿದುಕೊಳ್ತಾ ಇರುವಂತಹ ಬದುಕೋದಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ FIR ಗಮನಿಸೋದಾದರೆ ಒಂದು ಕಡೆ ಲೈಂಗಿಕ ದೌರ್ಜನ್ಯ ಆರೋಪ ಇರುವಂಥದ್ದು ಮತ್ತು ಬೆದರಿಕೆ ಹಾಕಿದಂಥ ಆರೋಪ ಇರುವಂಥದ್ದು. ಅವೆರಡಕ್ಕೂ ಸಂಬಂಧಪಟ್ಟಂತೆ ನೋಡೋದಾದರೆ ಅದನ್ನು ಚಾಲೆಂಜ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂಥದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಒಂದು ಕಡೆ ಜಾಮೀನು ಪಡ್ಕೊಳ್ಳೋದಕ್ಕೆ ಅವ್ರ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ಅವಕಾಶ ಇದೆ. ಮತ್ತೊಂದು ಕಡೆ ಇನ್ನೊಂದು ಪ್ರಮುಖವಾದಂಥ ಅಸ್ತ್ರ ಏನಂತಂದರೆ ವಿಡಿಯೋದಲ್ಲಿ ಈಗ FIR ರಿಜಿಸ್ಟರ್ ಆಗಿರೋದು ಏನಂತಂದರೆ ಈ ವಿಡಿಯೋಗಳು ವೈರಲ್ ಆದಂತಹ ಬಳಿಕ ಅದನ್ನು ಮಹಿಳಾ ಆಯೋಗಕ್ಕೆ ಗಮನಿಸುತ್ತೆ. ಮಹಿಳಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಯಾವುದಾದ್ರೂ ಕ್ರಮ ತೆಗೆದುಕೊಳ್ಳಿ, ತನಿಖೆಗೆ ಯಾವುದಾದ್ರೂ ಸಂಸ್ಥೆಯನ್ನು ಮಾಡಿ ಅಂತೇಳಿ ಸಂಸ್ಥೆಯನ್ನು ರಚನೆ ಮಾಡಿ ಅಂತೇಳಿ ಶಿಫಾರಸು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅವರು ಕೊಟ್ಟಂತಹ ಶಿಫಾರಸಿನ ಆಧಾರದ ಮೇರೆಗೆ SIT ರಚನೆ ಆಗುತ್ತೆ. ಅದಾದ ನಂತರ ಇಲ್ಲಿ ಮಹಿಳೆ ಬಂದು ಕೇಸ್ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆದಂತಹ ಕೆಲ ದಿನಗಳ ಬಳಿಕ ಈ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಒಂದು ಕಡೆ. ಎರಡನೇದಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ 6 ತಿಂಗಳಿಂದಲೇ ವಿಡಿಯೋ ಸಿಕ್ಕಿತ್ತು ಅಂತೇಳಿ ದೇವರಾಜೇಗೌಡರು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಒಂದು ಕಡೆ. ಅದಲ್ಲದೆ BJP ಹೈಕಮಾಂಡ್ಗೆ ದೇವರಾಜೇಗೌಡರು ತುರ್ತು ರಹಸ್ಯ ಒಂದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡ್ತಾರೆ. ಆ ಪತ್ರದಲ್ಲಿ ಈ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಅದು ಇನ್ನೊಂದು ಕಡೆ ಆಗಿರುವಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಒಂದು ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು ಎಲೆಕ್ಷನ್ ಹತ್ತಿರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕೇವಲ ಇನ್ನು 2-3 ದಿನಗಳ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗುವಂಥದ್ದು. ಅಂದರೆ ಇದರ ಉದ್ದೇಶ ಏನು? ಮೊದಲನೇದಾಗಿ ಈ ವಿಡಿಯೋ ವೈರಲ್ ಆಗಿದ್ದೇಕೆ, ಯಾರು ವೈರಲ್ ಮಾಡಿದರು, ಮತ್ತು ವೈರಲ್ ಆಗುವಂತಹ ಸಂದರ್ಭದಲ್ಲಿ ಯಾವ ಇಂಟೆನ್ಷನಿಂದ ವೈರಲ್ ಮಾಡ್ಬೋದು, ಹೀಗೆ ಅನೇಕ ಕಾರಣಗಳು ಇದರಲ್ಲಿ ಬರ್ತಿರುವಂಥದ್ದು. ಒಂದು ಕಡೆ ರಾಜಕೀಯ ದುರುದ್ದೇಶ ಇದೆಯಾ ಅನ್ನೋದು ಒಂದು ಕಡೆ ಆಗುತ್ತೆ. ಇನ್ನೊಂದು ಸಂತ್ರಸ್ತರು ಯಾಕೆ ಇಷ್ಟು ದಿನ ದೂರನ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಯಾಕಂದರೆ ಕ್ರಿಮಿನಲ್ ಲಾದಲ್ಲಿ ಹೇಳುವಂಥದ್ದು ಮೇಕಿಂಗ್ ಡಿಲೇ ಅನ್ನೋದು ಕೂಡ ಎಲ್ಲ ಒಂದು ಕಡೆ ಟೆಕ್ನಿಕಲಿ ಫೇಲ್ಯೂರ್ ಅಂತ ಹೇಳುವಂಥದ್ದು, ಮತ್ತು ಕೇಸ್ನ ಅದು ಕೂಡ ದೊಡ್ಡದಾಕೋದಕ್ಕೂ ಅವಕಾಶ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಮತ್ತು ಈಗ ದಾಖಲಾಗಿರುವಂಥ FIR ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿ ನೇರವಾದಂಥ ಆರೋಪಗಳಿಲ್ಲ, ಕೇವಲ ಅವರ ಮೇಲೆ ಬೆದರಿಸ್ತಾರೆ ಅನ್ನೋ ಒಂದು ಆರೋಪ ಒಂದು ಕಡೆ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಆಧಾರದ ಮೇಲೆ ಅಂದರೆ ಯಾವುದೇ ರೀತಿ ಸೂಕ್ತ ಎವಿಡೆನ್ಸ್ ಇಲ್ಲದೆ, ಪ್ರೈಮಾ ಫಸಿ ಇಲ್ಲದೆ ನಮ್ಮ ವಿರುದ್ಧ ಈ ಕೇಸನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ CRPC ಸೆಕ್ಷನ್ 482 ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಹೈಕೋರ್ಟ್ ಕೂಡ ಈ ಒಂದು ಅಂಶಗಳ ಆಧಾರದ ಮೇರೆಗೆ ಸ್ಟೇ ಮಾಡುತ್ತೋ ಇಲ್ಲ ಅದನ್ನು ರದ್ದು ಮಾಡುತ್ತೋ ಇದು ಹೈಕೋರ್ಟ್ ವಿವೇಚನೆ ಬಿಡುವಂಥದ್ದು. ಆದರೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವಂಥದ್ದು. ಆದರೆ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಅಂತ ನೋಡೋದು ಕೂಡ ಇಲ್ಲಿ ರಿಜಿಸ್ಟರ್ ಆಗಿದ್ದು ಕೇವಲ FIR ಅಷ್ಟೇ. ಮತ್ತು ರಿಜಿಸ್ಟರ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿ ಸ್ಟ್ರಾಂಗ್ ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡುವಂಥ ಕೆಲಸ ಆಗಿಲ್ಲ. ಅದಲ್ಲದೆ ಆರೋಪಿಗಳ ವಿರುದ್ಧ ಯಾವುದೇ ರೀತಿ ತೀವ್ರ ಸ್ವರೂಪದ ಏನು ಅಪರಾಧವನ್ನು ಎಸಗಿದ್ದಾರೆ ಅನ್ನೋ ಅಂಶವೂ ಕೂಡ ಗಮನಿಸಿರಲಿಲ್ಲ. ಹೀಗಾಗಿ ಈ ಒಂದು ಬೇಸ್ ಮೇಲೆ ನೋಡ್ತಿದ್ದಂತಹ ಟೀಮ್ ಏನಿತ್ತು ಇಲ್ಲಿ ನೇರವಾಗಿ FIRನ ರದ್ದು ಕೊಡುವಂಥ ಕೆಲಸವನ್ನು ಒಂದು ವೇಳೆ ಮಾಡಿದರೂ ಕೂಡ FIR ಒಂದು ಪಾಶ ಆಯಿತು ಅಂದರೆ ಬೇರೆ ಸಂತ್ರಸ್ತು ಬಂದು ಮತ್ತೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಇನ್ನೊಂದು FIR ರಿಜಿಸ್ಟರ್ ಆಗುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಇಲ್ಲಿರುವ ಅವರ ವಕೀಲರು ನಿಜಕ್ಕೂ ಒಂದು ರೀತಿ ಜಾಣ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೇವಲ ಇಲ್ಲಿ FIR ರದ್ದು ಕೋರಿದರೆ ಒಂದು FIR ರದ್ದಾಗುತ್ತೆ ಮತ್ತು ಬೇರೆ FIR ರಿಜಿಸ್ಟರ್ ಆಗುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇತ್ತು. ಹೀಗಾಗಿ ಅದಕ್ಕೆ ವೇಟಿಂಗ್ ಮಾಡಿದ್ದಾರೆ. ಎರಡನೇದಾಗಿ SIT ಫಾರ್ಮೇಷನ್ ಆಗೋ ತನಕ ಕಾದು SIT ಫಾರ್ಮೇಷನ್ ಆಗಿದೆ. ಈಗ ಅವರು SITಯನ್ನು ತನಿಖೆಯನ್ನೇ ಪ್ರಶ್ನಿಸುವಂಥ ಸಾಧ್ಯತೆ ಇದೆ ಮತ್ತು SIT ಫಾರ್ಮೇಷನ್ನ ಪ್ರಶ್ನೆ ಮಾಡುವಂಥ ಅವಕಾಶವನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೇಗೆ ಆಯಿತು ಅಂತಂದರೆ ನಿನ್ನೆ ಕೊಟ್ಟಿರುವಂತಹ ಅದು ನಿನ್ನೆ ಸಂಜೆ ಅವರ ಮನೆಗೆ ಅಂಟಿಸಿರುವಂತಹ SIT ನೋಟಿಸ್. ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಆಗಿದೆ. SIT ರಚನೆ ಆಗಿರುವಂಥದ್ದೇ ಕಾನೂನಲ್ಲಿ ಸರಿಯಾಗಿಲ್ಲ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನಮ್ಮದೇನು ಅಪರಾಧ ಇಲ್ಲದಿದ್ದರೂ ಕೂಡ ದುರುದ್ದೇಶಪೂರ್ವಕವಾಗಿ SITಯನ್ನು ರಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ SIT ಇನ್ವೆಸ್ಟಿಗೇಷನ್ ಮಾಡಿದರೆ ನಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಚಾಲೆಂಜ್ ಮಾಡೋದಕ್ಕೆ ಕಾದು ನೋಡುವಂಥ ತಂತ್ರವನ್ನು ಬಳಸಿ ಈಗ ನಾಳೆ 482 ಅರ್ಜಿ ಮೂವ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ವಿಜಯ್, ಓಕೆ, ಹಾಗೆ ಇರಿ ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.